ಆತ್ಮೀಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸನ್ಲೈಟ್ ಮೆಂಟರ್. ಈ ವಿಡಿಯೋದಲ್ಲಿ ನಾವು ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು ಈ ಪಾಠವನ್ನು ಮುಂದುವರಿಸ್ತೋಣ. ನಾವು ಇಂದಿನ ವಿಡಿಯೋದಲ್ಲಿ ನಾವು ಪೇಜ್ 7ವರೆಗೂ ನೋಡಿದ್ವಿ. ಈಗ ಮುಂದೆ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇಲ್ಲಿ ಕಂಡುಹಿಡಿಯಿರಿ ಅಂತ ಇದೆ. ಹಿಂದಿನ ಅಭ್ಯಾಸದಲ್ಲಿ ನೀಡಿರುವ ಸಂಖ್ಯೆಗಳಿಗೆ ಗುಂಡಿಗಳನ್ನು ಅತಿ ಕಡಿಮೆ ಬಾರಿ ಒತ್ತುವುದರಿಂದ ಪ್ರತಿ ಸಂಖ್ಯೆಯನ್ನು ಹೇಗೆ ಪಡೆಯುವುದು ಎಂಬುದನ್ನು ಕಂಡುಹಿಡಿಯಿರಿ ಮತ್ತು ಬೀಜೋಕ್ತಿಯನ್ನು ಬರೆಯಿರಿ ಅಂತ ಇದೆ. ಓಕೆ, ಎಕ್ಸ್ಪ್ರೆಷನ್ನ ಬರೀಬೇಕು. ಇಲ್ಲಿ ಹಿಂದಿನ ಸಂಖ್ಯೆಗಳು ಯಾವ್ದು ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ನೀವು. 8300ರಿಂದ ಇಲ್ಲಿ ಒಟ್ಟು 5 ಕ್ವಶನ್ ಇದೆಯಲ್ಲ, 5 ಕ್ವಶನ್ ನಾವು ಲಾಸ್ಟ್ ಟೈಮ್ ಏನು ಮಾಡಿದ್ವಿ, ಎಷ್ಟು ಗುಂಡಿನಾರ ಓದೋ ಥರ ಮಾಡಿದ್ವಿ. ಇಲ್ಲಿ ಅತಿ ಕಡಿಮೆ ಗುಂಡಿ ಅಂದರೆ ಫುಲ್ಲು ಟೋಟಲಾಗಿ ಕಡಿಮೆಯಾಗಿ ಪ್ರೆಸ್ಸನ್ನು ನಾವು ಮಾಡಬೇಕು. ಯಾವುದು ಇಲ್ಲಿ ನಮ್ಮ ಹತ್ರ ಇದೆಯಲ್ಲ, ಇಲ್ಲಿ ಕ್ಯಾಲ್ಕುಲೇಟರು, ಸೊ ಸ್ಪೆಷಲ್ ಕ್ಯಾಲ್ಕುಲೇಟರ್ ಇದೆಯಲ್ಲ, ಇದನ್ನು ನಾವು ಉಪಯೋಗಿಸಿ ಅತಿ ಕಡಿಮೆ ಗುಂಡಿಗಳನ್ನು ಒತ್ತಬೇಕು. ಸೊ ಇಲ್ಲಿ ಕ್ಯಾಲ್ಕುಲೇಟರ್ ನೀವು ಇನ್ನೊಂದ್ಸಲಿ ಗಮನಿಸಿ. 1, 10, 100, 1000, 10,000, 1,00,000 ಮತ್ತು ಇಲ್ಲಿ ನಿಮಗೆ 10 ಲಕ್ಷ ಇದೆ. ಸೊ ಇವೆಲ್ಲ ನಾವು ಘಾತಗಳಲ್ಲಿ ಬರಿತಾ ಹೋದರೆ, ಆಧಾರ ಸಂಖ್ಯೆಯನ್ನು ತಗೊಂಡ್ರೆ ನಾವು 10ರ ಘಾತ 0 ಬರುತ್ತೆ. ನೆಕ್ಸ್ಟು 10ರ ಘಾತ 1 10 ಬರುತ್ತೆ. 10ರ ಘಾತ 2 ಇದು 10ರ ಘಾತ 3 ಬರುತ್ತೆ. ಇದು 10ರ ಘಾತ 4, 10ರ ಘಾತ 5, 10ರ ಘಾತ 6. ಈ ಗುಂಡಿಗಳನ್ನು ನೀವು ಗಮನಿಸ್ತಾ ಹೋದರೆ ನಮಗೆ 10ರ ಘಾತದಲ್ಲಿ ಸಿಗ್ತಾ ಹೋಗ್ತದೆ. ಸೊ ಅದನ್ನು ಮುಂದೆ ನೋಡ್ತಾ ಹೋಗೋಣ. ಸೊ ಈಗ ನಾವು ಇಲ್ಲಿ ಕೊಟ್ಟಿರೋ ಸಂಖ್ಯೆಗಳು, ಇಲ್ಲಿ ಒಟ್ಟು 5 ಪ್ರಾಬ್ಲಮ್ ಇದೆಯಲ್ಲ, ಸೊ ಅತಿ ಕಡಿಮೆಯಾಗಿ ನಾವು ಹೇಗೆ ಈ ಗುಂಡಿಗಳನ್ನು ಒತ್ತಿ ನಾವು ಬಳಸ್ಬೋದು ಅನ್ನೋದನ್ನು ಈಗ ನೋಡೋಣ. ಈಗ ಮೊದಲನೇ ಸಂಖ್ಯೆ ಇಲ್ಲಿ ನೋಡಿ, 8300. ಈಗ ನಾವು ಅತಿ ಕಡಿಮೆ ಬಾರಿ ಒತ್ತಬೇಕು. ಇಲ್ಲಿ ನಾವು +1ರಿಂದ ಇದು +10 ಲಕ್ಷದವರೆಗೆ ನಮಗೆ ಗುಂಡಿಗಳಿದೆ, ಅಂದರೆ 10ರ ಘಾತದಲ್ಲಿ ಇದೆ. ಓಕೆನಾ? ಸೊ ಇದನ್ನು ಅತಿ ಕಡಿಮೆ ಬಾರಿ ಉಪಯೋಗಿಸ್ಬೇಕು. ನಮಗೆ ಕ್ಯಾಲ್ಕುಲೇಟರ್ ಹೇಳ್ದಂಗೆ ಕ್ಯಾಲ್ಕುಲೇಟ್ರಿಗೆ ನೋವಾಗಬಾರ್ದು. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು, ಸೊ ಅದನ್ನು ಅತಿ ಕಡಿಮೆ ಬಾರಿ ಉಪಯೋಗಿಸ್ಬೇಕು. ಸೊ ಈಗ ನಾವು +1000ನ 8 ಬಾರಿ ಒತ್ತೋಣ. ನಂತರ +100ನ 3 ಬಾರಿ ಒತ್ತೋಣ. ಸೊ ಅಲ್ಲಿಗೆ ಒಟ್ಟು ಇದು ನಾನು ಬೀಜೋಕ್ತಿಲಿ ಬರೆದ್ರೆ ಏನಾಯಿತು, ಈ ಥರ ಬರುತ್ತೆ. 8 × 1000 + 3 × 100 8300 ಬರುತ್ತೆ. ಒಟ್ಟು ನಾವು ಎಷ್ಟು ಬಾರಿ ನಾವು ಗುಂಡಿನ ಒತ್ತಿದ್ವಿ, ಇಲ್ಲಿ ಇಂಗ್ಲೀಷಲ್ಲಿದೆ ಟೋಟಲ್ ಟಿಕ್ಸ್. ಒಟ್ಟು ಗುಂಡಿಗಳನ್ನು ಒತ್ತಿರೋದು ನೀವು 8 + 3 11 ಬಾರಿ. ಓಕೆನಾ? ಸೊ ನೆಕ್ಸ್ಟು ಮುಂದಿನ ಲೆಕ್ಕವನ್ನು ನೋಡೋಣ. 40,620. ಸೊ ಇಲ್ಲಿ 40,620 ನೀವು ಇಲ್ಲಿ ನೋಡಿ +1000 40 ಬಾರಿ ಒತ್ಬೋದು. ಅಂದರೆ ನಮಗೆ ಅತಿ ಕಡಿಮೆ ಬಾರಿ ಬರಬೇಕು ಅಂದರೆ +10,000 ನಾನು 4 ಬಾರಿ ಒತ್ತುತ್ತೀನಿ. ಅದೇ ನೀವೇನಾದ್ರು 4 ಬಾರಿ +10,000 ಒತ್ತಲ್ಲ, ನೀವು +1000ವನ್ನು ನೀವು ಒತ್ತಿದ್ರೆ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಅಂದರೆ 40 ಬಾರಿ ಇನ್ನೂ ಜಾಸ್ತಿ ನೀವು ಒತ್ಬೋದು. ಅಂದರೆ 40 ಬಾರಿ ಒತ್ತಬೇಕಾಗುತ್ತೆ. ನಾವಿಲ್ಲಿ ನಮ್ಮದು ಏಮ್ ಏನಂದರೆ ಅತಿ ಕಡಿಮೆ ಬಾರಿ ಒತ್ತಬೇಕು. ಓಕೆನಾ? ಇದು ನಮ್ಮ ಗುರಿಯಾಗಿರೋದ್ರಿಂದ ಸೊ ಇನ್ನೂ ಕಡಿಮೆ ಬಾರಿ ಓದ್ತಾ ಇದ್ದೀವಿ. ನಂತರ ನಾನು ಇಲ್ಲಿ 1000ದ್ದು ಏನೂ ಇಲ್ಲ, 0 ಇದೆ. ಸೊ ಅದಕ್ಕೋಸ್ಕರ ನಾನು ನೆಕ್ಸ್ಟ್ ಏನು ಮಾಡ್ತೀನಿ, 100ನ್ನು 6 ಬಾರಿ ಓದ್ತೀನಿ. ನಂತರ 10ನ್ನು 2 ಬಾರಿ ಓದ್ತೀನಿ. ನಂತರ +1ನ್ನು 9 ಬಾರಿ ಓದ್ತೀನಿ. ಇದನ್ನು ನಾನು ಬೀಜೋಕ್ತಿಯಲ್ಲಿ, ಅಂದರೆ ಎಕ್ಸ್ಪ್ರೆಷನ್ ಅಂತ ಇದೆಯಲ್ಲ, ಅದು ಬೀಜೋಕ್ತಿ ಅಂತ ನೀವು ಬರೀಬೇಕು. ಬೀಜೋಕ್ತಿಯಲ್ಲಿ ಬರೆದ್ರೆ ಸೊ ಈ ಥರ ಬರುತ್ತೆ. 4 × 10,000 + 6 × 100 + 2 × 10 + 9 × 1 40,629 ಆಗುತ್ತೆ. ಒಟ್ಟು ಎಷ್ಟು ಬಾರಿ ನೀವು ಇಲ್ಲಿ ಗುಂಡಿನ ಒತ್ತಿದ್ದೀರಾ ಲೆಕ್ಕ ಮಾಡಿದ್ರೆ 4 + 6 + 2 + 9 21 ಆಗುತ್ತೆ. ಸೊ ಹಾಗೆ ನೀವು ಗಮನಿಸ್ತಾ ಹೋಗಿ ಈ ಸಂಖ್ಯೆಗಳನ್ನು ಗಮನಿಸಿ, ಮತ್ತು ನಾವು ಇಲ್ಲಿ ಒಟ್ಟು ಎಷ್ಟು ಬಾರಿ ಒತ್ತಿದ್ದೀವಿ ಅಂತ ಇದೆಯಲ್ಲ ಅದನ್ನು ಗಮನಿಸಿ. ನಾವೇನು ಮಾಡ್ತಾ ಇದ್ದೀವಿ, ಇಲ್ಲಿ ಏನು ಸಂಖ್ಯೆ ಇದೆಯೋ ಅದೇ ಸಂಖ್ಯೆಗಳನ್ನು ನಾವೇನು ಮಾಡ್ತಾ ಇದ್ದೀವಿ, ಇಲ್ಲಿ ಕೂಡ್ತಾ ಇದ್ದೀವಿ. ಕೂಡಿದ್ರೆ ಅತಿ ಕಡಿಮೆ ಬಾರಿ ಬರುತ್ತೆ ಅಂತ ನಮಗೀಗ ಗೊತ್ತಾಗ್ತದೆ. ಸೊ ಅದು ಮುಂದಿನ ಪ್ರಶ್ನೆ ಇದೆ. ಆ ಮುಂದಿನ ಪ್ರಶ್ನೆಗೆ ಆನ್ಸರನ್ನು ಇದನ್ನೇ ಬರಿಬೋದು. ಓಕೆನಾ? ಮುಂದಿನ ನಂಬರ್ಗೆ ಹೋಗೋಣ. ಮುಂದಿನ ಸಂಖ್ಯೆ ಇಲ್ಲಿ 56,354. ಈಗ ಏನು ಮಾಡ್ತೀವಿ, 56,354 ಬೇಕು. ನಾವು ಅತಿ ಕಡಿಮೆ ಬಾರಿ ಒತ್ತಬೇಕು ಅಂದರೆ ನಾವು ಇಲ್ಲಿ +10,000ನ 5 ಬಾರಿ, ನೆಕ್ಸ್ಟು +1,000ನ 6 ಬಾರಿ, +100ನ್ನು 3 ಬಾರಿ, +10ನ್ನು ಇಲ್ಲಿ 5 ಬಾರಿ, +4ನ್ನು +1ನ್ನು ನಾವು 1 ಬಾರಿ. ಇಲ್ಲಿ ನಾವು ವೆರಿ ಈಸಿ, ಅಂದರೆ ಅತಿ ಕಡಿಮೆ ಬಾರಿ ಒತ್ತಬೇಕು ಅಂದರೆ ನಾವು ಇಲ್ಲಿ ಸ್ಥಾನ ಬೇರ್ಗಳನ್ನು ನೋಡ್ತಾ ಹೋಗಬೇಕು. ಇದು ಬಿಡಿ, 10, 100, 1000, 10,000. ಸೊ ಆ ಗುಂಡಿಗಳನ್ನು ಒತ್ತಾ ಬಂದ್ರೆ ಆಯಿತು. ನೋಡಿಲಿ, ಬಿಡಿ +1 10, 100, 1000, 10,000.
ಅರ್ಥ ಆಗ್ತಿದೆಯಲ್ವಾ? ಸೊ ಈ ಸ್ಥಾನಗಳನ್ನು ನೋಡ್ಕೊಂಡು ಅದನ್ನು ಓದಿದ್ರೆ ಆಯಿತು. ಇದನ್ನು ಬೀಜೋಕ್ತಿಲಿ ಬರೋದು ನಮ್ಗೆ ಏನು ಬರುತ್ತೆ? ಇದು ಬರುತ್ತೆ 5 × 10,000 ಪ್ಲಸ್ 6 × 1,000 ಪ್ಲಸ್ 3 × 100 ಪ್ಲಸ್ 5 × 10 ಪ್ಲಸ್ 4 × 1. ಎಷ್ಟು ಬಾರಿ ಓದ್ತಿದ್ದೀವಿ? ಎಲ್ಲ ಕೂಡಿಸ್ತಾ ಬಂದರೆ ನಮಗೆ 23 ಬಾರಿ ಬರುತ್ತೆ. ಸೊ ಮುಂದೆ ಕಂಟಿನ್ಯೂ ಮಾಡೋಣ. ಈಗ ಮುಂದಿನ ಸಂಖ್ಯೆ 66,666. ಸೊ ಇಲ್ಲಿ ನೋಡಿ, ಬಿಡಿ 10, 100, 1000, 10,000. ಸೊ ನಾವೀಗ 10,000ನ ಶುರು ಮಾಡೋಣ. ಪ್ಲಸ್ 10,000 6 ಬಾರಿ, ಪ್ಲಸ್ 1,000 6 ಬಾರಿ, ಪ್ಲಸ್ 100 6 ಬಾರಿ, ಪ್ಲಸ್ 10 6 ಬಾರಿ, ಪ್ಲಸ್ 1 6 ಬಾರಿ. ಸೊ ಇದನ್ನು ನಾವು ಬೀಜೋಕ್ತಿಲಿ ಬರೆದ್ರೆ 6 × 10,000 ಪ್ಲಸ್ 6 × 1,000 ಪ್ಲಸ್ 6 × 100 ಪ್ಲಸ್ 6 × 10 ಪ್ಲಸ್ 6 × 1 ಒಟ್ಟು 66,666. ಈಗಾಗಲೇ ಮಾಡಿದ್ರಿಂದ ಸ್ವಲ್ಪ ಸ್ಪೀಡ್ ಹೋಗ್ತಾಯಿದ್ದೀನಿ. ಸೊ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಮತ್ತೆ ಏನಾದ್ರು ಅರ್ಥ ಆಗಲಿಲ್ಲ ಅಂದರೆ ಮತ್ತೆ ಇದನ್ನು ಬ್ಯಾಕ್ವರ್ಡ್ ಮಾಡಿ ಹಿಂದಕ್ಕೆ ಓಡಿಸ್ಕೊಂಡು ಮತ್ತೆ ನೋಡಿ, ಓಕೆನಾ? ಸೊ ಇದನ್ನು ಎಷ್ಟು ಬಾರಿ ಒಟ್ಟು ನಾವು ಓದ್ತಿದ್ದೀವಿ? ಟೋಟಲ್ಲು ಇಲ್ಲಿ ನಾವು 36 ಬಾರಿ ಓದ್ತಿದ್ದೀವಿ. ಮುಂದಿನ ಸಂಖ್ಯೆನ ನೋಡೋಣ. 3,67,813. ಸ್ಥಾನಗಳನ್ನು ಎಳ್ಸ್ಕೊಂಡು ಹೋಗಿ ಬಿಡಿ 10, 100, 1000, 10,000, ಇಲ್ಲಿ ಲಕ್ಷದಿಂದ ಶುರು ಮಾಡೋಣ. ಲಕ್ಷದ ಬಟನ್ ನೋಡಿದೆ, ಇಲ್ಲಿದೆ 1 ಲಕ್ಷ. 1 ಲಕ್ಷದ ಬಟನ್ ನಾವು 3 ಸಲ ಒತ್ತೋಣ. ನೆಕ್ಸ್ಟು ಇಲ್ಲಿ 10,000ದ ಗುಂಡಿಯನ್ನು 6 ಬಾರಿ, 1,000ದ ಗುಂಡಿಯನ್ನು 7 ಬಾರಿ, 100ರ ಗುಂಡಿಯನ್ನು 8 ಬಾರಿ, 10ರ ಗುಂಡಿಯನ್ನು 1 ಬಾರಿ, 3ರ ಗುಂಡಿಯನ್ನು 1ರ ಗುಂಡಿಯನ್ನು 3 ಬಾರಿ. ಇದನ್ನು ನಾವು ಬೀಜೋಕ್ತಿ ಬರೆದ್ರೆ 3 × 1 ಲಕ್ಷ ಪ್ಲಸ್ 6 × 10,000 ಪ್ಲಸ್ 7 × 1,000 ಪ್ಲಸ್ 8 × 1,000 ಪ್ಲಸ್ 1 × 10 ಪ್ಲಸ್ 3 × 1 ಬರುತ್ತೆ. ಒಟ್ಟು ಎಲ್ಲ ಕೂಡಿಸಿದ್ರೆ ನಮಗೆ 3,67,813 ಬರುತ್ತೆ. ಸೊ ಇದನ್ನು ನಾವು ಎಷ್ಟು ಬಾರಿ ಓದ್ತಿದ್ದೀವಿ ಅಂದರೆ ಇಲ್ಲಿ ನಾವು ಒಟ್ಟು ಇಲ್ಲಿ 28 ಬಾರಿ ನಾವು ಓದ್ತಿದ್ದೀವಿ. ಸೊ ಮುಂದಿನ ಪ್ರಶ್ನೆಯನ್ನು ನಾವು ನೋಡ್ತಾ ಹೋಗೋಣ. ಈಗ ಮುಂದಿನ ಪ್ರಶ್ನೆ ಇಲ್ಲಿ ನೋಡಿ, ಪ್ರತಿ ಸಂಖ್ಯೆ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಅತಿ ಕಡಿಮೆ ಬಾರಿ ಗುಂಡಿಗಳನ್ನು ಒತ್ತುವುದಕ್ಕೂ ಯಾವುದಾದರೂ ಸಂಬಂಧವನ್ನು ಗಮನಿಸಿದ್ದೀರಾ? ನಾನು ಈಗ ಅಲ್ಲಿ ಪ್ರಶ್ನೆಯನ್ನು ಹೇಳಬೇಕಾದ್ರೆ ಇದಕ್ಕೆ ಆನ್ಸರ್ನ ಹೇಳಿದ್ದೀನಿ. ಸೊ ಅದೇ ಆನ್ಸರ್ನ ಬರೀ. ಅಂದರೆ ನಾವು ಎಕ್ಸಾಂಪಲ್ಗೆ 8,300 ನಾವು ಒತ್ತಬೇಕಾದ್ರೆ ನಾವೇನು ಮಾಡ್ತಾಯಿದ್ವಿ, ಇಲ್ಲಿ ಬಿಡಿ 10, 100, 1000 ಸ್ಥಾನಗಳನ್ನು ಎಣಿಸ್ಕೊಂಡು ಇದು 1000ದಲ್ಲಿದೆ ಅಂದರೆ ನಾವು 1000ದ ಗುಂಡಿಯನ್ನು ನಾವೇನು ಮಾಡ್ತಾಯಿದ್ವಿ, 8 ಬಾರಿ ಒತ್ತುತ್ತಿದ್ವಿ, ಹೌದಲ್ವಾ? ಮತ್ತು 100ರ ಗುಂಡಿಯನ್ನು 3 ಬಾರಿ ಒತ್ತುತ್ತಿದ್ವಿ, ರೈಟ್? ಸೊ ಅಲ್ಲಿಗೆ 8 3 10 ಆಯ್ತಲ್ವ, 8 3 11 ಆಯಿತು. ಸೊ ನಾವು ಯಾವ ಥರ ಓದ್ತಿದ್ದೀವಿ ಅಂದರೆ ಸ್ಥಾನ ಬೇರೆಗಳನ್ನು ನೋಡಿಕೊಂಡು ನಾವು ಇಲ್ಲಿರುವ ಸಂಖ್ಯೆಯನ್ನು ನಾವೇನು ಮಾಡ್ತಾಯಿದ್ವಿ, ನಾವು 8 + 3 + 0 + 0. ಸೊ ಇವನ್ನ ನಮಗೆ ಕೂಡಿದ್ರೆ ನಮಗೆ ಅತಿ ಕಡಿಮೆ ಬಾರಿ ಏನು ಬರುತ್ತೆ, ಗುಂಡಿಗಳನ್ನು ಒತ್ತುವುದಕ್ಕೆ ನಮಗೆ ಅನುಕೂಲ ಆಗುತ್ತೆ. ಆ ಥರ ನಾವು ಸಂಬಂಧವನ್ನು ಕಲ್ಪಿಸಿ ನಾವು ಇಲ್ಲಿ ಏನು ಮಾಡಿದ್ದೀವಿ, ಗುಂಡಿಗಳನ್ನು ಓದ್ತಿದ್ದೀವಿ. ಅಂದರೆ ಸ್ಥಾನ ಬೆಲೆಗಳನ್ನು ನೋಡಿಕೊಂಡು ಮತ್ತು ಸ್ಥಾನಗಳನ್ನು ನೋಡಿಕೊಂಡು ನಾವು ಗುಂಡಿಯನ್ನು ನಾವು ಕಡಿಮೆ ಬಾರಿ ಒತ್ತೋಕ್ಕೆ ನಾವು ಇಲ್ಲಿ ಪ್ರಯತ್ನವನ್ನು ಪಟ್ಟಿದ್ದೀವಿ, ಓಕೆನಾ? ಅತಿ ಕಡಿಮೆ ಸಂಖ್ಯೆಯಲ್ಲಿ ಗುಂಡಿಗಳನ್ನು ಒತ್ತುವುದನ್ನು ನೀವು ಗಮನಿಸಿದಲ್ಲಿ ಆ ಸಂಖ್ಯೆಗಳಿಗೆ ಭಾರತೀಯ ಸ್ಥಾನ ಬೆಲೆಯ ಕ್ರಮವನ್ನು ಬರೆಯಿರಿ. ಸೊ ನೀವು ಭಾರತೀಯ ಸ್ಥಾನ ಬೆಲೆಯನ್ನು ಬರಿಬೋದು, ಓಕೆ, ಕ್ರಮ ಬರಿ ಅಂತ ಹೇಳ್ತೇವೆ. ಇದು ಹೇಗೆ ಎಂಬುದನ್ನು ಆಲೋಚಿಸಿ. ಇಲ್ಲಿ ನೋಡಿ, ಇಲ್ಲಿ ನೀವು ಗಮನಿಸ್ಬೋದು, ಪ್ಲಸ್ 10,000 ಗುಂಡಿ ನಾವು 10 ಬಾರಿ ಒತ್ತಿದರೆ ಏನಾಗುತ್ತೆ, ಯಾವ ಸಂಖ್ಯೆ ಬರುತ್ತದೆ, ಅದರಲ್ಲಿ ಎಷ್ಟು ಸೊನ್ನೆಗಳಿರುತ್ತವೆ, ಅದನ್ನು ಏನೆಂದು ಕರೆಯುತ್ತೇವೆ? ಆ ಸಂಖ್ಯೆ 100 ಲಕ್ಷಗಳಾಗಿರುತ್ತದೆ. ಅದನ್ನು 1 ಕೋಟಿ ಅಂತಲೂ ಕರೆಯಲಾಗುತ್ತದೆ. 1 ಕೋಟಿಯನ್ನು ನಾವು ಏನಂತ ಹೇಳ್ಬೋದು, 100 ಲಕ್ಷ ಅಂತಲೂ ಹೇಳ್ತೀವಿ. ಹೇಗೆ 100 ಲಕ್ಷ ಅಂತ ಹೇಳ್ತೀವಿ ಅಂದರೆ, ಸೊ ಇಲ್ಲಿ ನೀವು ಗಮನಿಸ್ಬೋದು, ಬಿಡಿ 10, 100 ಕಾಮ ಹಾಕ್ತೀವಿ, 1000, 10,000. ಈ ಲಕ್ಷಕ್ಕೆ ಬಂದಾಗ ಲಕ್ಷ, 10 ಲಕ್ಷ ಮತ್ತು ಇದು ನಾನು 100 ಲಕ್ಷ ಅಂತ ಇಲ್ಲೇ ಬರಿತೀನಿ. ಇಲ್ಲಿ ಕಾಮ ಹಾಕಲಿಲ್ಲ, 100 ಲಕ್ಷ ಆಯಿತು. ಅದು ನಾನು ಇಲ್ಲಿ ಕಾಮ ಹಾಕಿದ್ರೆ ಏನಾಯಿತು, 1 ಕೋಟಿ ಆಯಿತು. ನಾವು ಅದನ್ನು ಅವಾಗೇನು ಬರಿಬೋದು, 1 ಕೋಟಿಯನ್ನು ನಾವು 100 ಲಕ್ಷ ಅಂತಲೂ ಬರಿಬೋದು. ಅರ್ಥ ಆಗ್ತಿದೆಯಾ? ಅರ್ಥ ಆಯ್ತಲ್ಲ? ಸೊ 1 ಕೋಟಿ ಈಸ್ ಈಕ್ವಿವಲೆಂಟ್ ಟು 100 ಲಕ್ಷ. 1 ಕೋಟಿ ಯಾವುದಕ್ಕೆ ಸಮ ಆಗಿರುತ್ತೆ, 100 ಲಕ್ಷಕ್ಕೆ ಸಮ ಆಗಿರುತ್ತೆ. ಈಗ ನಾವು ಲಕ್ಷದವರೆಗೂ ಓದ್ತೀವಿ. ಈಗ ನಾವು ಕೋಟಿಯನ್ನು ಜಸ್ಟ್ ಇಂಟ್ರಡ್ಯೂಸ್ ಮಾಡಿದ್ದೀವಿ. ಅರ್ಥ ಆಗ್ತಿದೆಯಲ್ಲ? ಸೊ ನಾನು 100 ಲಕ್ಷವನ್ನು ನಾನು 1 ಕೋಟಿ ಅಂತಲೂ ನಾನು ಬರಿಬೋದು ಅಂತ ನಿಮಗೆ ಗೊತ್ತಾಗಿದೆ. ಸೊ ಅಲ್ಲಿ ನಿಮಗೆ ಗೊತ್ತಾಯಿತು, ಲಕ್ಷಕ್ಕಿಂತ ಇನ್ನೂ ಹೆಚ್ಚಿನದಾಗಿ ಒಂದು ಸಂಖ್ಯೆ ಇದೆ, ಈಗ ಅದು ಕೋಟಿ ಅಂತ ಗೊತ್ತಾಯಿತು. ಸೊ ಹೀಗೆ ನಾವು ಭಾರತೀಯ ಸ್ಥಾನ ಪದ್ಧತಿಯಲ್ಲಿ ಬರೀಬೇಕಾದ್ರೆ
ನಾವು ಏನಂದರೆ ಫಸ್ಟು 3 ಕಾಮ ಹಾಕ್ತೀವಿ, ನಂತರ 2 ಕಾಮ ಹಾಕ್ತೀವಿ. ಹಾಗಾಗಿ ನಾವು ಇಲ್ಲಿ 100 ಲಕ್ಷ ಅಂತ ಬರೆಯಲ್ಲ. ಸೊ ಇಲ್ಲಿ 10 ಲಕ್ಷ ಆಗಿದ ತಕ್ಷಣ ಬೇರೆ ಸಂಖ್ಯೆ ತಗೋಬೇಕು. ಅದಕ್ಕೆ ನಾವು 100 ಲಕ್ಷ ಅಂತ ಬರೆಯಲ್ಲ, ಅದರ ಬದಲಾಗಿ ನಾವು 1 ಕೋಟಿ ಅಂತ ಈಗ ತಗೊಳ್ತೀವಿ. ಸೊ ನಂತರ 1 ಕೋಟಿ ಆದಮೇಲೆ ನಮಗೆ 10 ಕೋಟಿ. 10 ಕೋಟಿ ಆದಮೇಲೆ ಯಾವ ಸಂಖ್ಯೆ ಬರುತ್ತೆ? ಸೊ ಇಲ್ಲಿ ನೋಡಿ, ಫಸ್ಟು 1,000 ಕಲ್ತಿದ್ದೀರಾ, ನಂತರ 10,000 ಕಲ್ತಿದ್ದೀರಾ, ಇಲ್ಲಿ 1 ಲಕ್ಷ ಕಲ್ತಿದ್ದೀರಾ, 10 ಲಕ್ಷ ನಿಮಗೆ ಗೊತ್ತಿದೆ. 1 ಕೋಟಿನ ನಾವು ಈಗ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ನಂತರ ನೋಡಿ 1 ಕೋಟಿ ಇಲ್ಲಿ ಸ್ಥಾನಗಳನ್ನು ಏಳಿಸ್ತಾ ಬನ್ನಿ. ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ, ಇಲ್ಲಿ ಕೋಟಿ ಇದು. ಅದಾದಮೇಲೆ 10 ಕೋಟಿ. 10 ಕೋಟಿ ಆದಮೇಲೆ ನಾವು ಇಲ್ಲಿ 100 ಕೋಟಿ ಅಂತ ನಾವು ಇನ್ನೊಂದು ತಗೋಬೋದು. ನೋಡಿ, ಇದನ್ನು 100 ಕೋಟಿ ಅಂತ ತಗೊಳ್ಳೋಣ. ಆದರೆ ನಮ್ಮ ಭಾರತೀಯ ಸ್ಥಾನ ಪದ್ಧತಿಯಲ್ಲಿ ನಾವು ಇಲ್ಲಿ ಮೊದಲಿಗೆ ಮಾತ್ರ ಮೂರು ಸಂಖ್ಯೆಗಳನ್ನು ಬಿಟ್ಟು ಕಾಮ ಹಾಕ್ತೀವಿ. ಅದಾದ ನಂತರ 2 ಸಂಖ್ಯೆಗಳು ಹಾಕೋದ್ರಿಂದ ನಾವು ಇಲ್ಲಿ ಇನ್ನೊಂದು ಕಾಮವನ್ನು ಹಾಕ್ತೀವಿ. ನಂತರ ಕೋಟಿ ಅಂದರೆ 10 ಕೋಟಿ ಆದಮೇಲೆ ನಂತರ ಬರೋದೆ ನಮಗೆ ಅರಬ್ ಅಂತ ಹೇಳ್ತೀವಿ. 1 ಅರಬ್. ಅರ್ಥ ಆಯ್ತಲ್ಲ? 1 ಅರಬ್ ಅಂದರೆ ನಾವು ಎಷ್ಟು ಅಂತ ಹೇಳ್ಬೋದು? 1 ಅರಬ್ಗೆ ನಾವು 100 ಕೋಟಿ ಅಂತ ನಾವು ತಗೊಳ್ತೀವಿ. ಇದು ನಮ್ಮ ಭಾರತೀಯ ಸ್ಥಾನ ಪದ್ಧತಿಯಲ್ಲಿ ಇರೋದರಿಂದ ನಾವೇನು ಮಾಡ್ತೀವಿ, ಇಲ್ಲಿ 3 ಅಂಕಿಗಳಿಗೆ ನಾವು ಹಾಕಲ್ಲ. 3 ಅಂಕಿಗಳಿಗೆ ನಾವು ಯಾವಾಗ ನಾವು ಕಾಮಗಳನ್ನು ಹಾಕ್ತೀವಿ ಅಂದರೆ, ಅಮೇರಿಕಾ ಪದ್ಧತಿಯಲ್ಲಿ ನಾವು 3 ಅಂಕಿಗಳಿಗೆ ಅಂದರೆ ಎಲ್ಲ ಕಡೆಯೂ ಪ್ರತಿ 3 ಅಂಕಿಗಳನ್ನು ಬಿಟ್ಟು ನಾವು ಇಲ್ಲಿ ನಾವೇನು ಮಾಡ್ತಾ ಹೋಗ್ತೀವಿ, ಕಾಮಗಳನ್ನು ಹಾಕ್ತಾ ಹೋಗ್ತೀವಿ. ಆ ಥರ ನಾವೇನಾದ್ರು ಹಾಕಿದ್ರೆ ಅದನ್ನು ನಾವು ಅಮೇರಿಕಾ ಪದ್ಧತಿ ಅಥವಾ ಅಂತಾರಾಷ್ಟ್ರೀಯ ಪದ್ಧತಿ ಅಂತ ನಾವು ಹೇಳ್ತೀವಿ. ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ನೋಡಿ, ಮೊದಲಿಗೆ 1,000 ಕಾಮನ್ ಇದೆ. ಭಾರತೀಯ ಪದ್ಧತಿ ಮತ್ತು ಅಮೇರಿಕಾ ಪದ್ಧತಿ ಸೇಮ್ ಇರುತ್ತೆ. ನಂತರ 10,000ಕ್ಕೂ ಕೂಡ ಸೇಮ್ ಇರುತ್ತೆ. ಆದರೆ ಲಕ್ಷಕ್ಕೆ ನೋಡಿ, 1 ಲಕ್ಷದ ಬದಲು ನಾವು ಇಲ್ಲಿ ಅಮೇರಿಕ ಪದ್ಧತಿಯಲ್ಲಿ ಕಾಮ ಹಾಕಲ್ಲ. 3 ಅಂಕಿಗೆ ಕಾಮ ಹಾಕಬೇಕಾಗಿದ್ದರಿಂದ ನಾವು ಇದನ್ನು 100,000 ಅಂತ ತಗೊಳ್ತೀವಿ. 100,000 ಆದಮೇಲೆ ಬರೋದು ನಮಗೆ 1 ಮಿಲಿಯನ್. 1 ಮಿಲಿಯನ್ನು ಯಾವುದಕ್ಕೆ ಸಮ? 10 ಲಕ್ಷಕ್ಕೆ ಸಮ. ಅರ್ಥ ಆಗ್ತಿದೆಯಲ್ಲ? ಸೊ ಇಲ್ಲಿ ನೋಡಿ, ಸೊ ನೀವು ಹೇಳ್ತಾ ಬಂದರೆ ಬಿಡಿ 10, 100, 1000, 10,000, 100,000 ಅಂತ ಹೇಳಿಸ್ಬೇಕು. ನೀವು ಅಮೇರಿಕ ಪದ್ಧತಿ ಅಥವಾ ಅಂತಾರಾಷ್ಟ್ರೀಯ ಪದ್ಧತಿಗೆ ಬಂದರೆ ನಾವು ಇಲ್ಲಿ 100,000 ಆದಮೇಲೆ ನಮಗೆ ಇಲ್ಲಿ ಲಕ್ಷ ಬರಲ್ಲ. ಈ ನಮ್ಮ ಭಾರತೀಯ ಪದ್ಧತಿಯಲ್ಲಿ ಮಾತ್ರ ಲಕ್ಷ, ಕೋಟಿ, ಅರಬ್ ಬರುತ್ತೆ. ಆದರೆ ಇಲ್ಲಿ ಅಮೇರಿಕ ಪದ್ಧತಿ ಅಥವಾ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ನಮಗೆ 100,000 ಆದ ನಂತರ ಬರದೆ ಲಕ್ಷ ಬರಲ್ಲ. ಇಲ್ಲಿ ನಮಗೆ ಮಿಲಿಯನ್ ಬರುತ್ತೆ. ಮಿಲಿಯನ್ ನಮ್ಗೆ ಫಸ್ಟ್ ಮಿಲಿಯನ್ ಬರುತ್ತೋ ಬಿಲಿಯನ್ ಬರುತ್ತೋ ಅಂತ ನಮಗೆ ತುಂಬ ಕನ್ಫ್ಯೂಷನ್ ಇರುತ್ತೆ. ಸೊ ಈಗೆಲ್ಲ ನಿಮಗೆ ನೀವು ಇಂಟರ್ನೆಟ್ನ ಯೂಸ್ ಮಾಡ್ತಾ ಇರೋದ್ರಿಂದ ಜಸ್ಟ್ MB ಅಂತ ಗೊತ್ತಿರುತ್ತೆ ನಿಮಗೆ. ನಮ್ಮ ಹತ್ರ ಇಷ್ಟು MB ನೆಟ್ ಖಾಲಿ ಆಯಿತು ಅಂತೆಲ್ಲ ಹೇಳ್ತಿರ್ತೀರಲ್ವ. ಸೊ ಅಲ್ಲಿಗೆ ನಮಗೆ ಫಸ್ಟ್ ನೀವು ನೆನ್ಪಿಟ್ಕೋಬೇಕಾಗಿರೋದು ಫಸ್ಟ್ M ಬರುತ್ತೆ ಈ ಕಡೆಯಿಂದ ಹೇಳ್ಸ್ಕೊಂಡು ಹೋಗ್ಬೇಕಾದ್ರೆ. ಅರ್ಥ ಆಗ್ತದೆಯಾ? ಫಸ್ಟ್ ಮಿಲಿಯನ್ ಚಿಕ್ಕದಿರುತ್ತೆ, ಬಿಲಿಯನ್ನು ಆಮೇಲೆ ದೊಡ್ಡದಿರುತ್ತೆ. ಸೊ ಇದು 2 ನೆನ್ಪಿಟ್ಕೊಡಿ, ಆಮೇಲೆ ಮುಂದೆ ಗೊತ್ತಾಗುತ್ತೆ ನಿಮಗೆ. ಫಸ್ಟ್ ಮಿಲಿಯನ್ ಬರುತ್ತೆ ನೋಡಿ. 1 ಮಿಲಿಯನ್ ಅಂದರೆ 10 ಲಕ್ಷಗಳು. ನಂತರ ನೋಡಿ 10 ಮಿಲಿಯನ್ ಅಂದರೆ 1 ಕೋಟಿ. 10 ಮಿಲಿಯನ್ ನೋಡಿ, 10 ಮಿಲಿಯನ್ ಎಷ್ಟಕ್ಕೆ ಸಮ? 1 ಕೋಟಿಗೆ ಸಮ. ಮತ್ತೆ ನಾವು ನೋಡಿ ಇಲ್ಲಿ ಅಮೇರಿಕ ಪದ್ಧತಿಯಲ್ಲಿ 3 ಸಂಖ್ಯೆಗಳಾಗ್ತಾ ಇರೋದ್ರಿಂದ ನಮಗೆ ಮತ್ತೆ ನಾವು 3 ಅಂಕಿಗಳನ್ನು ಬರೀಬೇಕು. ಇಲ್ಲಿ ನೋಡ್ತಾ ಹೋಗ್ಬೋದು ನೀವು, ಬಿಡಿ 10, 100, 1000, 10,000, ಲಕ್ಷ, ಮಿಲಿಯನ್, 10 ಮಿಲಿಯನ್, ನಂತರ ಇಲ್ಲಿ 100 ಮಿಲಿಯನ್. ಅರ್ಥ ಆಗ್ತಿದೆಯಲ್ವಾ? ಸೊ ಇಲ್ಲಿ ನಮಗೆ 100 ಮಿಲಿಯನ್ ಬಂತು. 100 ಮಿಲಿಯನ್ ಆದ ನಂತರ ನಾವು ಕಾಮವನ್ನು ಹಾಕಬೇಕು. ಅದಾದಮೇಲೆ ಬರೋದೆ ನಮಗೆ 1 ಬಿಲಿಯನ್. 1 ಬಿಲಿಯನ್ ಯಾವುದಕ್ಕೆ ಸಮ? ಇಲ್ಲಿ 100 ಕೋಟಿಗೆ ಸಮ ಅಥವಾ 1 ಅರಬ್ಗೆ ಸಮ. ಅರ್ಥ ಆಯ್ತಲ್ಲ? 1 ಅರಬ್ಗೆ ಸಮ. ಸೊ ನಾವು ಈಗ ಏನು ತಿಳ್ಕೊಂಡಿದ್ದೀವಿ, ಆ ಭಾರತೀಯ ಪದ್ಧತಿ ಮತ್ತು ಅಮೇರಿಕ ಪದ್ಧತಿಗೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ. ನೀವು ಈ ಟೇಬಲ್ ನೋಡ್ತಾ ಹೋದರೆ ಸೊ ನಮಗೆ ಯಾವುದಕ್ಕೆ 10 ಲಕ್ಷಕ್ಕೆ ಯಾವುದಕ್ಕೆ ಸಮ, 1 ಮಿಲಿಯನ್ ಯಾವುದಕ್ಕೆ ಸಮ, 10 ಮಿಲಿಯನ್ ಯಾವುದಕ್ಕೆ ಸಮ ಅಂತ ನಿಮಗೆ ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಸೊ ಈಗ ಇಲ್ಲಿ ನಾವು ಈಗ ಕಲ್ತ್ವಿ ಹೊಸದಾಗಿ ಅಮೇರಿಕ ಪದ್ಧತಿ ಅಥವಾ ಅಂತಾರಾಷ್ಟ್ರೀಯ ಪದ್ಧತಿಯನ್ನು ಕಲ್ತೀವಿ. ನಿಮಗೆ ಗೊತ್ತಿರಬೇಕು, ಅಮೇರಿಕ ಪದ್ಧತಿ ಅಥವಾ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಪ್ರತಿ 3 ಅಂಕಿಗಳನ್ನು ಬಿಟ್ಟು ನಾವು ಕಾಮಗಳನ್ನು ಹಾಕ್ತೀವಿ. ಅಮೇರಿಕ ಪದ್ಧತಿಯಲ್ಲಿ ಲಕ್ಷ, ಕೋಟಿ, ಅರಬ್ ಇಲ್ಲ. ಅಮೇರಿಕ ಪದ್ಧತಿ ಬಂತು ಅಂದಿದ ತಕ್ಷಣ ನೀವು
ನೆನ್ಪಿಟ್ಕೊಳ್ಳಿ, MB ಅಂದರೆ M ಅಂದರೆ ಮಿಲಿಯನ್, B ಅಂದರೆ ಬಿಲಿಯನ್. ಅಂದರೆ ನಿಮಗೆ ಈಗ ಕಲಿಬೇಕಾದ್ರೆ ಓಕೆ ಅಂತ ಅನಿಸಿರುತ್ತೆ. ಇಲ್ಲೇ ಈಗ ನಾವು ನಮ್ಮ ಭಾರತದಲ್ಲಿ ತುಂಬ ನಾವು ಭಾರತೀಯ ಪದ್ಧತಿ ಲಕ್ಷ ಕೋಟಿಗಳನ್ನು ನಾವು ಬಳಸ್ತಿರೋದ್ರಿಂದ ಮುಂದಕ್ಕೆ ಬೇರೆ ಚಾಪ್ಟರ್ನ ಓದೋಷ್ಟೊತ್ತಿಗೆ ನಿಮ್ಗೆ ಏನಾಗ್ಬಿಡುತ್ತೆ, ಮಿಲಿಯನ್ ದೊಡ್ಡದೋ ಅಥವಾ ಬಿಲಿಯನ್ ದೊಡ್ಡದೋ ಅನ್ನೋ ಕನ್ಫ್ಯೂಷನ್ ಬರುತ್ತೆ. ಸೊ ಆ ಕನ್ಫ್ಯೂಷನ್ ಬೇಡ, MBನ ನೆನ್ಪಿಟ್ಕೊಳ್ಳಿ, ನೀವು ಎಲ್ಲೋದ್ರೂ ನೀವು ಇದನ್ನು ನೆನ್ಪಿಟ್ಕೋಬೋದು. ಸೊ ಕಂಟಿನ್ಯೂನ ಮಾಡ್ತಾ ಹೋಗೋಣ. ಈಗ ನಾವು ಇಲ್ಲಿ ನೋಡಿ, ನಂತರ ಇದನ್ನು ಓದ್ಕೊಂಡೋಗಿ 1,000 ಲಕ್ಷದಲ್ಲಿ ಎಷ್ಟು ಸೊನ್ನೆಗಳಿರುತ್ತವೆ ಅಂತ ಹೇಳ್ತಾರೆ. 1,000 ಲಕ್ಷವನ್ನು ಕೇಳ್ತಾ ಇದ್ದಾರೆ. 1,000 ಲಕ್ಷ ಬರ್ಕೊಳ್ಳಿ ನೀವು, 1,000 ಲಕ್ಷ. ಓಕೆ, ಇದರಲ್ಲಿ ಎಷ್ಟು ಸೊನ್ನೆಗಳಿರುತ್ತವೆ? 1,000 ಲಕ್ಷ ಹೆಂಗೆ ಬರೀತೀರಾ ನೋಡಿ, ನಾನು ಬರಿತೀನಿ. 1,000 ಲಕ್ಷ ಬರೀಬೇಕಂದ್ರೆ ಲಕ್ಷದ ಮುಂದೆ ನಮಗೆ 1000 ಕಂಪಾರ್ಟ್ಮೆಂಟ್ ಇರುತ್ತೆ, ಮನೆಗಳು. ಆ 1000 ಮನೆಗಳನ್ನ ಈಗ ಸೊನ್ನೆ ಬರಿತಾ ಇದ್ದೀನಿ ನೋಡಿ. ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ, 100 ಲಕ್ಷ, 100 ಲಕ್ಷ, 1000 ಲಕ್ಷ. 1000 ಲಕ್ಷದ ಎಷ್ಟು ಸೊನ್ನೆ ಇದೆ ನೋಡಿ? 1, 2, 3, 4, 5, 6, 7, 8. 1000 ಲಕ್ಷದಲ್ಲಿ 8 ಸೊನ್ನೆಗಳಿವೆ. ಸೊ ಇನ್ನೊಂದು, ಈ 1000 ಲಕ್ಷವನ್ನು ನಾವು ಭಾರತೀಯ ಪದ್ಧತಿಗೆ ಬಂದರೆ ಇಲ್ಲಿ ಕಾಮ ಆಗ್ತಾ ಬಂದರೆ ಏನಂತ ಹೇಳ್ಬೋದು ನೋಡಿ? ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ, ಇಲ್ಲಿ ದಶಕೋಟಿ ಅಂದರೆ 10 ಕೋಟಿ. 10 ಕೋಟಿ ಯಾವುದಕ್ಕೆ ಸಮ? 10 ಲಕ್ಷಗೆ ಸಮ ಅಂತ ನಾವು ಇಲ್ಲಿ ಹೇಳ್ಬೋದು. ಅರ್ಥ ಆಯ್ತಲ್ವಾ? ಸೊ ಇದನ್ನು ನೀವು 100,000 ಲಕ್ಷವನ್ನು ಈಗ ನೀವು ಅಂತಾರಾಷ್ಟ್ರೀಯ ಪದ್ಧತಿಗೆ ಬರ್ರಿ, ಏನು ಬರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಂತರ ಬರೋಣ, 100,000ದಲ್ಲಿ ಎಷ್ಟು ಸೊನ್ನೆಗಳಿವೆ? 100,000 ಅಂದರೆ ಫಸ್ಟ್ 100 ಬರೀತೀನಿ. 100,000 1000 ಮನೆಗಳಾದ್ಮೇಲೆ ನಮ್ಗೆ ಬರೋದು 100, 10 ಬಿಡಿ ನೋಡಿ. ಬಿಡಿ 10, 100, 1000, 10,000, 100,000 ಅಂತ ಹೇಳ್ತಿದ್ದೀವಿ. 100,000ದಲ್ಲಿ ಎಷ್ಟು ಸೊನ್ನೆಗಳಿವೆ? 100,000ದಲ್ಲಿ ಇಲ್ಲಿ ನಾವು ಹೇಳಿಸ್ತಾ ಬಂದರೆ 5 ಸೊನ್ನೆಗಳು ಬರ್ತವೆ. ಅರ್ಥ ಆಯ್ತಲ್ಲ? 5 ಸೊನ್ನೆಗಳು. ಸೊ ಮುಂದಕ್ಕೆ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇಲ್ಲಿ ನೋಡಿ, ಸೊ 9, 8, 7, 6, 5, 0, 1, 2, 3, 4 ಕೊಟ್ಟಿದ್ದಾರೆ. ಅಲ್ಪ ವಿರಾಮಗಳನ್ನು ಬಳಸುವುದನ್ನು ಸುಲಭವಾಗಿ ಓದಬಹುದು ಅಂತ ಹೇಳ್ತಿದ್ದಾರೆ. ಸೊ ಇದನ್ನು ನೀವು ಅಲ್ಪ ವಿರಾಮಗಳನ್ನು ಹಾಕಿ ಮತ್ತು ಇಲ್ಲಿ ಭಾರತೀಯ ಪದ್ಧತಿ ಮತ್ತು ಅಮೆರಿಕ ಪದ್ಧತಿ ಎರಡರಲ್ಲೂ ಕೊಟ್ಟಿದ್ದಾರೆ. ಅದನ್ನು ನಾವು ಇಲ್ಲಿ ಮುಂದಿಗೆ ನೋಡ್ತಾ ಹೋಗೋಣ. ಸೊ ಇಲ್ಲಿ ನೋಡಿ, ಕಂಡು ಹಿಡಿಯರಿ ಕೊಟ್ಟಿದ್ರಲ್ಲ, ಸೊ ಇಲ್ಲೇನು ಮೇಲ್ಗಡೆ ಉದಾಹರಣೆ ಕೊಟ್ಟಿದ್ದಾರೆ ಅದನ್ನು ನೀವು ಕಂಡುಹಿಡಿಬೇಕು. ಓಕೆ, ಸೊ ಇಲ್ಲಿ ಕಾಮ ಹಾಕಿ ಫಸ್ಟು ಇಲ್ಲಿ ಭಾರತೀಯ ಪದ್ಧತಿಯಲ್ಲಿ ಬರೆದಿದ್ದಾರೆ. ನಂತರ ಇಲ್ಲಿ ಪ್ರತಿ 3 ಅಂಕಿಗಳಿಗೆ ಕಾಮ ಹಾಕಿ ಅಮೇರಿಕ ಪದ್ಧತಿಯಲ್ಲಿ ಬರೆದಿದ್ದಾರೆ. ಸೊ ಅದೇ ರೀತಿ ಇಲ್ಲಿ ಕೆಳಗಡೆ ಕಂಡು ಹಿಡಿಯರಿದೆ. ಸೊ ಅದನ್ನು ನೀವು ಈಗ ಮಾಡ್ತಾ ಹೋಗೋಣ. ಸೊ ಕಂಡು ಹಿಡಿಯಿ ನೋಡಿ, ಮುಂದೆ ನೀಡಿರುವ ಸಂಖ್ಯೆಗಳಲ್ಲಿ ಭಾರತೀಯ ಸ್ಥಾನ ಬೆಲೆ ಕ್ರಮದಲ್ಲಿ ಓದಿ ಮತ್ತು ಆ ಸಂಖ್ಯೆಗಳ ಹೆಸರುಗಳನ್ನು ಭಾರತೀಯ ಮತ್ತು ಅಮೇರಿಕ ಪದ್ಧತಿಗಳಲ್ಲಿ ಬರೆಯಿರಿ ಅಂತ ಹೇಳ್ತಿದ್ದಾರೆ. ಓಕೆನಾ? ಸೊ ಈಗ ಭಾರತೀಯ ಸ್ಥಾನ ಬೆಲೆಯಲ್ಲಿ ಕ್ರಮದಲ್ಲಿ ಓದ್ಬಿಟ್ಟು ಅದನ್ನು ಎರಡರಲ್ಲೂ ಬರೀಬೇಕು ಅಂತ ಪದ್ಧತಿಗಳಲ್ಲಿ ಬರೀರಿ ಅಂತ ಹೇಳ್ತಿದ್ದಾರೆ. ಅದನ್ನು ಹೇಗೆ ಬರೆಯೋದು ನೋಡ್ತಾ ಹೋಗೋಣ. ನೋಡಿ, ಮೊದಲನೇ ಪ್ರಶ್ನೆ 4, 0, 5, 0, 6, 7, 8 ಅಂತ ಇದೆ. ಭಾರತೀಯ ಪದ್ಧತಿಯಲ್ಲಿ ನೀವು ಕಾಮವನ್ನು ಹಾಕಿ ಪ್ರತಿ ಮೊದಲಿಗೆ 3 ಅಂಕಿಗಳಿಗೆ ನಂತರ 2 ಅಂಕಿಗಳಿಗೆ ಕಾಮವನ್ನು ಹಾಕ್ತಾ ಬಂದರೆ ನಮಗೇನು ಬರುತ್ತೆ? 40,50,678 ಬರುತ್ತೆ. ಅದೇ ಅಮೇರಿಕನ್ ಪದ್ಧತಿಯಲ್ಲಿ ಬರೀತಾ ಹೋದರೆ ನೋಡಿ, ಮೊದಲಿಗೆ ಮತ್ತೆ 3 ಅಂಕಿಗಳಿಗೆ ಮತ್ತೆ 3 ಅಂಕಿಗಳಿಗೆ ಹಾಕ್ತಾಗ ನಮಗೆ ಇಲ್ಲಿ ನೋಡಿ, ಬಿಡಿ 10, 100, 1000, 10,000, ಲಕ್ಷ ಆದಮೇಲೆ ಬರೋದು ಮಿಲಿಯನ್. ಓಕೆ, 4 ಮಿಲಿಯನ್. ಇಲ್ಲಿ ನೋಡಿ 50,000. ಓಕೆ, ನಾವು ಬರೀಬೇಕಾದ್ರೆ ನಾವು 50,000 ಬರಬೇಕಾದ್ರೆ ಇಲ್ಲಿ ನಾವು ಸೊನ್ನೆಯನ್ನು ಬಿಡಂಗಿಲ್ಲ. ಓಕೆ, ನಾವು ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಬರೀಬೇಕಾದ್ರೆ 3 ಅಂಕಿಗಳಿರಬೇಕು. ಅಂದರೆ 1000 ಮನೆಗಳಲ್ಲಿ ನಾವು ಬರೀ 50,000 ಇದ್ದರೆ ಅಂದರೆ ಹಿಂದ್ಗಡೆ 0 ಹಾಕ್ಬಿಟ್ಟು ಬರೀಬೇಕಾಗುತ್ತೆ. ಸೊ ನಾವು 50 ಬರೋದೇ ತಪ್ಪಾಗುತ್ತೆ. ಇದನ್ನು ನಾವು ತುಂಬ ಕೇರ್ಫುಲ್ಲಾಗಿ ಗಮನಿಸ್ಕೊಂಡು ಬರೀಬೇಕಾಗುತ್ತೆ. ಸೊ ಇದನ್ನು ನೀವು ಗಮನಿಸ್ಕೊಂಡು ಈಗ ಯಾವಾಗ ಬರಿತೀವಿ ನಾವು ಈ ಥರ ಬರೀಬೇಕಾದ್ರೆ ಇದನ್ನು ಮಿಸ್ಸನ್ನು ಮಾಡಬಾರ್ದು. ಓಕೆ, 0ಯನ್ನು ಈಗ ಫಾರ್ ಎಕ್ಸಾಂಪಲ್ 4,50,678 ಅಂತ ಇದನ್ನು ನೀವು ಸಂಖ್ಯೆಯಲ್ಲಿ ಬರೀರಿ ಅಂತ ಕೊಟ್ಟರೆ ನಾವೇನು ತಪ್ಪು ಮಾಡ್ತೀವಿ ಅಂದರೆ ಇಲ್ಲಿ 4 ಮಿಲಿಯನ್ ಬರಿತೀವಿ, ಕಾಮ ಹಾಕ್ಬಿಟ್ಟು ಇಲ್ಲಿ 050 ಬರೆದ್ರ ಬದಲು ಬರೀ 50 ಬರಿತೀವಿ. 50 ಬರೆದ್ರೆ ತಪ್ಪಾಗ್ಬಿಡುತ್ತೆ. ಓಕೆ, ಇಲ್ಲಿ ನಮ್ಮ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ 3 ಅಂಕಿಗಳಿರ್ಬೇಕು ಇಲ್ಲಿ ಪ್ರತಿ ಮನೆಗಳಲ್ಲಿ. ಮಿಲಿಯನ್ ಮನೆಗಳಾಗಿರ್ಬೋದು, ಬಿಲಿಯನ್ ಮನೆಗಳಾಗಿರ್ಬೋದು, 1000 ಮನೆಗಳಾಗಿರ್ಬೋದು, ಇಲ್ಲಿ ನಮಗೆ 3 ಅಂಕಿಗಳಿರಬೇಕು. ಅದೇ ನಾವು ಭಾರತೀಯ ಪದ್ಧತಿಗೆ ಬಂದರೆ
ಮೊದಲ ಇಲ್ಲಿ 100ರವರೆಗೆ ಬಿಟ್ಬಿಟ್ಟು 1000ದ ಮನೆಯಲ್ಲಿ 2 ಅಂಕಿಗಳಿರಬೇಕು, ಮತ್ತು ಲಕ್ಷದ ಮನೆಗಳಲ್ಲಿ 2 ಅಂಕಿಗಳು ಇರಬೇಕು. ಇದು ವೆರಿ ವೆರಿ ಇಂಪಾರ್ಟೆಂಟು. ಇದು 40,000 ಇಲ್ಲಿ 40 ಲಕ್ಷದ 5,000 ಅಂತ ಕೊಟ್ಟಿದ್ದಿದ್ರೆ ನೀವು ಇಲ್ಲಿ ನೀವೇನು ಮಾಡ್ತೀವಿ 05 ಬರಿಬೇಕಿಲ್ಲಿ, ಅದ್ರ ಬದಲು 5 ಬರೆದು ಬಿಡ್ತೀವಿ. ಸೊ ಮುಂದೆ ಗೊತ್ತಾಗ್ತಾ ಹೋಯ್ತು ನೋಡಿ. ಸೊ ಇಲ್ಲಿ ನೋಡಿ ಅಮೆರಿಕನ್ ಪದ್ಧತಿಯಲ್ಲಿ ಬರೀ 4,50,678. ಈಗ ಎರಡನೇ ಕ್ವಶನ್ ನೋಡೋಣ. 48,121,620 ಇದೆ. ಭಾರತೀಯ ಪದ್ಧತಿಯಲ್ಲಿ ಬರೆದ್ರೆ ನಮಗೆ ಏನು ಬರುತ್ತೆ ಇಲ್ಲಿ ನೋಡಿ 4,81,21,620. ಅದೇ ಅಮೆರಿಕನ್ ಪದ್ಧತಿಯಲ್ಲಿ ಬರೆದ್ರೆ ನಮಗೆ 48,121,620 ಬರುತ್ತೆ. ಓಕೆ, ಸೊ ಮೂರನೇ ಪ್ರಶ್ನೆ 2,00,22,00,02. ಇಲ್ಲಿ ನೋಡ್ತಾ ಹೋಗಿ ಭಾರತೀಯ ಪದ್ಧತಿಯಲ್ಲಿ ನಾವು ಕಾಮ ಹಾಕಿದಾಗ ಇಲ್ಲಿ ನೋಡಿ 2 ಕೋಟಿ ಆದಮೇಲೆ ಲಕ್ಷದ ಕಂಪಾರ್ಟ್ಮೆಂಟ್ ಬರುತ್ತೆ. ಲಕ್ಷದಲ್ಲಿ ಏನೂ ಇಲ್ಲ, 00 ಬರೀಬೇಕು. ನಿಮಗೆ ನೋಡ್ರಿ ಫಸ್ಟ್ ಇದು ಓದ್ಬಿಡೋಣ. 2,22,02 ಅಂತ ಇದೆ. ಇದೇ 2,22,02 ನೀವು ಸಂಖ್ಯೆಯಲ್ಲಿ ಬರ್ರಿ ಅಂತ ಹೇಳಿದ್ರೆ ಫಸ್ಟ್ 2 ಕೋಟಿ ಬರೀತಿಬಿಟ್ಟು ಕಾಮ ಹಾಕ್ತೀರಾ. ಲಕ್ಷ ಇಲ್ಲ ಅಂದರೆ ಲಕ್ಷದ ಮನೆಯಲ್ಲಿ 20 ಬರೀಬೇಕು. ಕಾಮ ಹಾಕ್ಬಿಟ್ಟು 1000ದ ಮನೆಯಲ್ಲಿ 22,000 ಕೊಟ್ಟರೆ 22 ಬರೀರಿ. ನಂತರ ಬರೀ 2 ಕೊಟ್ಟಿದ್ದಾರೆ ನೋಡಿ. ನಮಗೆ ಬಿಡಿ 10, 100ರಿಂದ ಒಟ್ಟು 3 ಅಂಕಿಗಳಿರಬೇಕು. 3 ಅಂಕಿಗಳು ಬರಬೇಕು ಅಂದರೆ ಬರೀ 2 ಬರೋದ್ರಾಗಲ್ಲ. ಇಲ್ಲಿ 20 ಹಾಕ್ಬಿಟ್ಟು ಟೋಟಲ್ 2 ಬರೀಬೇಕು. ಅದೇ ಅಮೇರಿಕನ್ ಪದ್ಧತಿಯಲ್ಲಿ ಬರೋದು ನಮಗೆ 20,22,02 ಆಗುತ್ತೆ. ಓಕೆ, ಮುಂದಿನ ಪ್ರಶ್ನೆ 2,4,6,8,1,3,5,7,9 ಇದೆ. ಭಾರತೀಯ ಪದ್ಧತಿಯಲ್ಲಿ ಬರೆದಾಗ 24,60,13,579. ಅದೇ ನೋಡಿ ನಾನು ಅಮೇರಿಕನಲ್ಲಿ ಹೆಸರು ಬರೆದೀನಿ, ನೀವು ಅದನ್ನು ಸಂಖ್ಯೆಗಳಲ್ಲಿ ಬರೆಯಿರಿ. ಇದು ನೀವು ಮಾಡಬೇಕಾಗತ್ತೆ. ಓಕೆ, ಮುಂದಿನ ಪ್ರಶ್ನೆ ಇಲ್ಲಿ 3,45,0,00,543 ಇದೆ. ಭಾರತೀಯ ಪದ್ಧತಿಯಲ್ಲಿ ಬರೆದಾಗ 34,50,00,000 ಮತ್ತು ಇಲ್ಲಿ 1000ದಲ್ಲಿ ಏನೂ ಇಲ್ಲ, 543. ಓಕೆ, ಸೊ ವಾಪಸ್ ಉಲ್ಟಾ ಬರೀರಿ ಅಂತ ಹೇಳಿದ್ರೆ ನಿಮಗೂ ಗೊತ್ತಿರಬೇಕು. 34 ಕೋಟಿ ಬರೀತೀರಾ, ಕಾಮ ಹಾಕ್ಬಿಟ್ಟು 50 ಲಕ್ಷ ಬರೀತೀರಾ. ನಂತರ ಇಲ್ಲಿ 1000 ಇಲ್ಲ ಅಂದ್ಬಿಟ್ಟು ಡೈರೆಕ್ಟ್ 543 ಬರೆಯೋಂಗಿಲ್ಲ, ಕಾಮ ಹಾಕ್ಬಿಟ್ಟು. ಇಲ್ಲಿ 1000ದ ಮನೆಗಳಲ್ಲಿ ಏನೂ ಇಲ್ಲ ಅಂದರೆ 00,20 ಹಾಕ್ಬಿಟ್ಟು ನಂತರ 543 ಬರೀಬೇಕು. ಇದು ಅಮೇರಿಕನ್ ಪದ್ಧತಿಯಲ್ಲಿ 345,543 ಆಗುತ್ತೆ. ಓಕೆ, ಸೊ ನಾವಿಲ್ಲಿ ಏನು ಮಾಡ್ತೀವಿ 345 ಮಿಲಿಯನ್ ಬರೆದ್ಬಿಟ್ಟು ಇಲ್ಲಿ ಬರೀ 543 ಇದೆ ಅಂದ್ಬಿಟ್ಟು ಆಗಲ್ಲ. ಮಿಲಿಯನ್ ಆದಮೇಲೆ ನಮಗೆ 1000ದ ಮನೆಗಳಲ್ಲಿ 3 ಇರಬೇಕು. ಅವಾಗ 3 ಸೊನ್ನೆಗಳನ್ನ ಹಾಕ್ಬಿಟ್ಟು 543 ಬರೀಬೇಕು. ಇದು ವೆರಿ ವೆರಿ ಇಂಪಾರ್ಟೆಂಟ್. ನಾವು ತಪ್ಪು ಮಾಡದೆ ಇಲ್ಲಿ ಮಕ್ಕಳ ಇದನ್ನು ನೀವು ಗಮನಿಸ್ಕೊಂಡು ಸರಿಯನ್ನು ಮಾಡಬೇಕು. ಓಕೆ, ಸೊ ಮುಂದಿನ ಪ್ರಶ್ನೆ 1, 0, 2, 0, 3, 0, 4, 0, 5, 0. ಸೊ ಇದನ್ನು ಭಾರತೀಯ ಪದ್ಧತಿಯಲ್ಲಿ ಬರೆದಾಗ ನಮಗೆ ಇಲ್ಲಿ ಗಮನಿಸ್ತಾ ಹೋಗಿ. ಸೊ ಇಲ್ಲಿ 102 ಕೋಟಿ ಅಂತ ಬರುತ್ತೆ. ಓಕೆ, 102 ಕೋಟಿಯನ್ನು ನಾವು ಇಲ್ಲಿ ಭಾರತೀಯ ಪದ್ಧತಿಯಲ್ಲಿ ಆಗ ಹೇಳೋಕ್ಕಾಗಲ್ಲ. ಹಾಗೆ ನಾವೇನು ಮಾಡಬೇಕು 1 ಅರಬ್ 2 ಕೋಟಿ 3,04,50 ಅಂತ ಬರಿಬೇಕು. ಓಕೆ, ಸೊ ಇಲ್ಲಿ 100 ಕೋಟಿ ಅಂತ ಇದೆಯಲ್ಲ. ಸೊ ನಾವು ಇಲ್ಲಿ 1 ಅರಬ್ 2 ಕೋಟಿಯನ್ನು ನಾವು 102 ಕೋಟಿ ಅಂತ ಬರಿಬೋದು. ಆದರೆ ಭಾರತೀಯ ಪದ್ಧತಿಯಲ್ಲಿ ನಾವು 2 ಅಂಕಿಗಳಿಗೆ ಹಾಕ್ಬೇಕಾದ್ರೆ 1 ಅರಬ್ 2 ಕೋಟಿ 3,04,50 ಅಂತ ಬರ್ತೀವಿ. ಅಮೇರಿಕನ್ ಪದ್ಧತಿಯಲ್ಲಿ ನೋಡಿ ಇಲ್ಲಿ ನಮಗೆ ಬಿಲಿಯನ್ ಇಂಟ್ರೊಡ್ಯೂಸ್ ಆಯಿತು. ಇಲ್ಲಿ ನೋಡಿ ಬಿಡಿ 10, 100, 1000, 10,000, 100,000. 100,000 ಆದಮೇಲೆ ಲಕ್ಷ ಬರಲ್ಲ. ನಂತರ ನಮಗೆ ಬರುತ್ತೆ ಮಿಲಿಯನ್ 10 ಮಿಲಿಯನ್, ಇಲ್ಲಿ 100 ಮಿಲಿಯನ್ ಅಥವಾ ಅಂದರೆ 100 ಮಿಲಿಯನ್. ಅದಾದ ನಂತರ ಬರೋದೆ ಬಿಲಿಯನ್. ಸೊ ಎಷ್ಟು ಬಿಲಿಯನ್ ಇದೆ? 1 ಬಿಲಿಯನ್ 20 ಮಿಲಿಯನ್ 304,050 ಅಥವಾ 304,050 ಅಂತ ಬರುತ್ತೆ. ಸೊ ಅರ್ಥ ಆಯ್ತಲ್ಲ. ಸೊ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಎರಡನೇ ಪ್ರಶ್ನೆ ನೋಡಿ, ಮುಂದಿನ ಸಂಖ್ಯೆಗಳನ್ನು ಭಾರತೀಯ ಸ್ಥಾನ ಬೆಲೆ ಕ್ರಮದಲ್ಲಿ ಬರೆಯಿರಿ ಅಂತ ಹೇಳ್ತಾರೆ. ಭಾರತೀಯ ಸ್ಥಾನ ಬೆಲೆ ಕ್ರಮದಲ್ಲಿ ಬರೆಯಿರಿ ಅಂತ ಹೇಳ್ತಾರೆ. ಸೊ ಇದನ್ನು ಹೇಗೆ ಬರೆಯೋದು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ನೋಡಿ, 1 ಕೋಟಿ 1 ಲಕ್ಷ 1,010 ಅಂತ ಕೊಟ್ಟಿರಿ. 1 ಕೋಟಿ. ಸೊ ಇಲ್ಲಿ ನೋಡಿ 1 ಲಕ್ಷ ಅಂತ ಕೊಟ್ಟಿದ್ದಾರೆ. 1 ಲಕ್ಷ ಅಂತ ಕೊಟ್ಟಾಗ ನಾವು ಏನು ಮಾಡೋದು, 1 ಕೋಟಿ ಆದಮೇಲೆ ನಮ್ಗೆ 1 ಲಕ್ಷದ ಮನೆ ಬರುತ್ತೆ. 1 ಲಕ್ಷ ಇದೆ ಅಂದ್ಬಿಟ್ಟು ನಾವು 01 ಬರೀಬೇಕು. ಭಾರತೀಯ ಪದ್ಧತಿಯಲ್ಲಿ ಇರಬೇಕಾದ್ರೆ ಪ್ರತಿ ಮನೆಯಲ್ಲಿ 2 ಅಂಕಿಗಳಿರಬೇಕು. ಅಲ್ಲಿ ನಾವು 01 ಬರೀಬೇಕು. ಬರೀ 1 ಅಂತ ಬರೋದು ತಪ್ಪಾಗ್ಬಿಡುತ್ತೆ.
ನೆಕ್ಸ್ಟ್ 1,010 ನೋಡಿ, 1,000 ಮನೆಯಲ್ಲಿ ನಮಗೆ 2 ಅಂಕಿಗಳಿರಬೇಕು. 1,000 01 ಬರೀಬೇಕು. ನಂತರ 10 ಇಲ್ಲಿ ನಾವು 1000 ಮನೆಗಳಾದ್ಮೇಲೆ ಇಲ್ಲಿ ನಮಗೆ 100, 10 ಮತ್ತು ಬಿಡಿ ಬರುತ್ತಲ್ಲ, ಇಲ್ಲಿ 3ನ್ನ ಸೇರಿಸಿ ನಮಗೆ 3 ಅಂಕಿಗಳಿರಬೇಕು. ಇಲ್ಲಿ ನಾವು ಬರೀ 10 ಕೇಳಿರೋದ್ರಿಂದ ನಾವು ಬರೀ 10 ಬರೆಯೋಂಗಿಲ್ಲ, 0 ಸೇರಿಸ್ಬಿಟ್ಟು ನಾವು ಹಿಂದ್ಗಡೆ 10ಅನ್ನು ಬರೀಬೇಕು. ಓಕೆ, ಅರ್ಥ ಆಯ್ತಲ್ಲ? ಸೊ ಇದನ್ನಾಗಲೇ ಹೇಳಿದ್ದೀನಿ, ಇದನ್ನು ನೀವು ಗಮನಿಸ್ಕೊಂಡು ಬರೀಬೇಕಾಗುತ್ತೆ. ಏನಾದರೂ ನೀವು ಇಲ್ಲಿ ಬರೀ ಒಂದು ಅಂತ 0 ಬಿಟ್ಟು ಬರೆದ್ಬಿಟ್ರೆ ತಪ್ಪಾಗ್ಬಿಡುತ್ತೆ. ಓಕೆ, ಬಿ ಕ್ವಶನ್ನು 1 ಬಿಲಿಯನ್ 1 ಮಿಲಿಯನ್ 1,010. ಇಲ್ಲಿ 1 ಮಿಲಿಯನ್ ಆದಮೇಲೆ 1 ಬಿಲಿಯನ್ ಆದಮೇಲೆ ಇಲ್ಲಿ ನಾವು ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ನಮಗೆ ಮಿಲಿಯನ್ ಬರುತ್ತೆ. ಅಲ್ಲಿ ನಮಗೆ ಒಟ್ಟು 3 ಅಂಕಿಗಳಿರಬೇಕು ಮಿಲಿಯನ್ ಮನೆಗಳಲ್ಲಿ. ಸೊ ಅಲ್ಲಿಗೆ 001 ಬರೀಬೇಕು. ಆಮೇಲೆ 1,000 ಅಂತ ಕೊಟ್ಟಿದ್ದಾರೆ. ಅದಾದಮೇಲೆ 1000 ಮನೆಗಳು ಬರುತ್ತೆ, 001 ಮತ್ತು 1 ಅಂತ ಕೊಟ್ಟಿದ್ದಾರೆ. ಇದನ್ನು ನಾವು ಭಾರತೀಯ ಪದ್ಧತಿಗೆ ನಾವು ಕಾಮಗಳನ್ನು ಹಾಕಿದಾಗ ನೋಡಿ ನಮಗೆ ಏನು ಬರುತ್ತೆ, ಬಿಡಿ 10, 100, 1000, 10,000, ಲಕ್ಷ 10 ಲಕ್ಷ, ಕೋಟಿ 10 ಕೋಟಿ, ಅರಬ್ ಬರುತ್ತೆ. 1 ಅರಬ್, ನಂತರ ಇಲ್ಲಿ ಕೋಟಿ ಏನೂ ಇಲ್ಲ, 1 ಅರಬ್ 10 ಲಕ್ಷ, ನಂತರ 1,001. ಅರ್ಥ ಆಯ್ತಲ್ಲ? ಸಿ ಕ್ವಶನ್. ಸೊ ಇಲ್ಲಿ ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸ್ಬೋದು, ನಾವು ತಪ್ಪು ಮಾಡ್ಬೇಕಾದ್ರೆ, ನೀವು ಈಗ ಬರೀಬೇಕಾದ್ರೆ ಏನು ತಪ್ಪು ಮಾಡಿರ್ತೀವಿ ಅಂದರೆ 0 ಬಿಟ್ಟಿರ್ತೀವಿ. ವೆರಿ ಇಂಪಾರ್ಟೆಂಟು, 0ಗಳನ್ನು ಬಿಡೋಂಗಿಲ್ಲ. ಸೊ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಇಲ್ಲಿ ಅಂದರೆ ಇಲ್ಲಿ 1000 ಮನೆಗಳಲ್ಲಿ 3 ಅಂಕಿಗಳು, ಮಿಲಿಯನ್ ಮನೆಗಳಲ್ಲಿ 3 ಅಂಕಿಗಳು, ಬಿಲಿಯನ್ ಮನೆಗಳಲ್ಲಿ 3 ಅಂಕಿಗಳಿರಬೇಕು. ಅದೇ ರೀತಿ ಭಾರತೀಯ ಪದ್ಧತಿಯಲ್ಲಿ 1000 ಮನೆಗಳಲ್ಲಿ 2 ಅಂಕಿಗಳು, ಲಕ್ಷದ ಮನೆಗಳಲ್ಲಿ 2 ಅಂಕಿಗಳು, ಕೋಟಿ ಮನೆಗಳಲ್ಲಿ 2 ಅಂಕಿಗಳು, ಮತ್ತು ಇಲ್ಲಿ ಅರಬ್ ಮನೆಗಳಲ್ಲಿ 2 ಅಂಕಿಗಳು ಇರೋ ಥರ ನೋಡಿಕೊಂಡೇ ನೀವು ಇಲ್ಲಿ ಸಂಖ್ಯೆಗಳನ್ನು ಬರಿತಾ ಹೋಗಬೇಕು. ಸಿ ಕ್ವಶನ್ 10 ಕೋಟಿ 20 ಲಕ್ಷದ 30,040. 10 ಕೋಟಿ 20 ಲಕ್ಷದ 30,040. ಇದು ಈಸಿ ಇದೆ, ಬರಿತಾ ಹೋಗ್ಬೋದು. ಓಕೆ, ಇಲ್ಲಿ ಕನ್ಫ್ಯೂಷನ್ ಆಗೋದು, ಇಲ್ಲಿ 40 ಬರಿಬೇಕಾದ್ರೆ ನಾವು 040 ಬರಿಬೇಕು. ನಾವು ಏನು ಮಾಡ್ಬಿಡ್ತೀವಿ, 0 ಬಿಟ್ಬಿಟ್ಟು 40 ಬರಿತೀವಿ. ಸೊ ಡಿ ಕ್ವಶನ್ 9 ಬಿಲಿಯನ್ 80 ಮಿಲಿಯನ್ 700,600. ಓಕೆ, ರೆಡಿ? ಅಂತಾರಾಷ್ಟ್ರೀಯ ಪದ್ಧತಿಲಿದೆ 9 ಬಿಲಿಯನ್ 80 ಮಿಲಿಯನ್ ಬರೀಬೇಕಾದ್ರೆ ನೋಡಿ 3 ಅಂಕಿಗಳಿರಬೇಕು ಮಿಲಿಯನ್ ಮನೆಯಲ್ಲಿ. 0 × 0 ಬರಿತೀವಿ, 80 ಮಿಲಿಯನ್ 700,600. ಇದನ್ನು ನಾವು ಭಾರತೀಯ ಪದ್ಧತಿಗೆ ನಾವು ಕಾಮ ಆಗ್ತಾ ಬರೆದಾಗ ನಮಗೆ ಏನು ಬರುತ್ತೆ, 9 ಅರಬ್ 8 ಕೋಟಿ 7,600,000 ಬರುತ್ತೆ. ಅರ್ಥ ಆಯ್ತಲ್ಲ? ಸೊ ಮುಂದಿನ ಪ್ರಶ್ನೆ, ಇಲ್ಲಿ 3ನೇ ಪ್ರಶ್ನೆಯನ್ನು ನಾವು ನೋಡ್ತಾ ಹೋಗೋಣ. ಹೋಲಿಸಿ ಮತ್ತು ಇಲ್ಲಿ ಹೋಲಿಸಿಲಿ ಇದನ್ನು ನಾವು ಲೆಸ್ ದ್ಯಾನ್ ಅಂದರೆ ನಾವು ಇಂದಿನ ಸಂಖ್ಯೆ ಚಿಕ್ಕದಾಗಿದ್ದರೆ ಅದನ್ನು ನಾವು ಬಳಸ್ತೀವಿ. ಇಂದಿನ ಸಂಖ್ಯೆ ಚಿಕ್ಕದಾಗಿದ್ದು ಮುಂದಿನ ಸಂಖ್ಯೆ ದೊಡ್ಡದಿದ್ರೆ, ಇಂದಿನ ಸಂಖ್ಯೆ ದೊಡ್ಡದಿದ್ದು ಮುಂದಿನ ಸಂಖ್ಯೆ ಚಿಕ್ಕದಾಗಿದ್ದರೆ ಇದನ್ನು ಬಳಸ್ತೀವಿ. ಅಂದರೆ ನೆಕ್ಸ್ಟು ಇದು ಸಮಚಿಹ್ನೆ. ಓಕೆ, ಮೊದಲನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. 30,000 ಮತ್ತು 3 ಲಕ್ಷದ ಮಧ್ಯೆ ಯಾವ ಚಿಹ್ನೆ ಬರಬೇಕು? ನಮಗೆ ಗೊತ್ತಿದೆ 30,000 ಚಿಕ್ಕದು, 3 ಲಕ್ಷ ದೊಡ್ಡದು. ಅಲ್ಲಿಗೆ ಯಾವ ಕಡೆ ಚಿಕ್ಕದಿರುತ್ತೋ ಆ ಕಡೆ ಮೂತಿ ಹೋಗಬೇಕು, ಅಂದರೆ ನಾವು ಇದನ್ನು ಬಳಸಬೇಕು. ಸೊ ಅಲ್ಲಿಗೆ ಲೆಸ್ ದ್ಯಾನ್ ಆಗುತ್ತೆ. ಅಂದರೆ ನೆಕ್ಸ್ಟು 2ನೇ ಪ್ರಶ್ನೆ, 500 ಲಕ್ಷ ಮತ್ತು 5 ಮಿಲಿಯನ್. ಇಲ್ಲಿ ನೋಡೋಣ, 500 ಲಕ್ಷವನ್ನು ಹೇಗೆ ಬರಿತೀವಿ? ಬಿಡಿ 10, 100, 1000, 10,000, ಲಕ್ಷ 10 ಲಕ್ಷ, ಇಲ್ಲಿ 100 ಲಕ್ಷಕ್ಕೆ 500 ಲಕ್ಷ ಆಯಿತು. ಅದನ್ನು ನಾವು 2 ಕಾಮ ಆಗ್ತದೆ ಭಾರತೀಯ ಪದ್ಧತಿಯಲ್ಲಿ ಬರೆದಾಗ ನಮಗೆ 5 ಕೋಟಿ ಆಗುತ್ತೆ. ಅದೇ 5 ಮಿಲಿಯನ್ನ ನಾವು ಬರೆದಾಗ ನಮಗೆ 50 ಲಕ್ಷ ಆಗುತ್ತೆ. ಇವೆರಡರಲ್ಲಿ ಯಾವ್ದು ದೊಡ್ಡದು? 5 ಕೋಟಿ ದೊಡ್ಡದಾಗಿರೋದ್ರಿಂದ ನಾವು ಈ ಚಿಹ್ನೆಯನ್ನು ಬಳಸಬೇಕು. 500 ಲಕ್ಷ 5 ಮಿಲಿಯನ್ಗಿಂತ ದೊಡ್ಡದು ಅಂತ ನಾವು ಹೇಳ್ತೀವಿ. ಮುಂದಿನ ಪ್ರಶ್ನೆ, 800,000 8 ಮಿಲಿಯನ್. 800,000 ನಾವು ಬರೆದಾಗ ನೋಡಿ ಇಲ್ಲಿ ಗಮನಿಸ್ತಾ ಹೋಗಿ 8 ಲಕ್ಷ ಬರುತ್ತೆ. ಅದೇ 8 ಮಿಲಿಯನ್ನ ಬರೆದಾಗ 80 ಲಕ್ಷ ಬರುತ್ತೆ. ಯಾವ್ದು ದೊಡ್ಡದಿದೆ, ಯಾವ್ದು ಚಿಕ್ಕದಿದೆ? 8 ಲಕ್ಷ ಚಿಕ್ಕದಿದೆ, 80 ಲಕ್ಷ ದೊಡ್ಡದಿದೆ. 8 ಅಂದರೆ ಮೊದಲಿನ ಸಂಖ್ಯೆ ಚಿಕ್ಕದಾಗಿರ್ತದೆ. 8 ಅಂದರೆ 80,000 8 ಮಿಲಿಯನ್ಗಿಂತ ಚಿಕ್ಕದು. ಯಾವ ಚಿಹ್ನೆಯನ್ನು ಬಳಸಬೇಕು ನಾವು? ಇಲ್ಲಿ ಈ ಚಿಹ್ನೆಯನ್ನು ಬಳಸಬೇಕು. ಮುಂದಿನ ಪ್ರಶ್ನೆ, 640 ಕೋಟಿ ಮತ್ತು 600 ಮಿಲಿಯನ್. 640 ಕೋಟಿ ಬರೆದಾಗ ನೋಡಿ ಈ ಥರ ಬರುತ್ತೆ. 640 ಕೋಟಿ ನಾನು ಡೈರೆಕ್ಟಾಗಿ ಬರಿತಾ ಇದ್ದೀನಿ. 60 ಮಿಲಿಯನ್ ಬರೆದಾಗ ನಮಗೆ ನೋಡಿ ಇಲ್ಲಿ 6,000 ಕೋಟಿ ಬರುತ್ತೆ. ಸೊ ಯಾವ್ದು ದೊಡ್ಡದು?
6,000 ಕೋಟಿ ದೊಡ್ಡದು, ಅಲ್ಲಿಗೆ 640 ಕೋಟಿ ಚಿಕ್ಕದು. ಅರ್ಥ ಆಯ್ತಲ್ಲ? ಈ ವಿಡಿಯೋದಲ್ಲಿ ನಾವು ಅಂತಾರಾಷ್ಟ್ರೀಯ ಪದ್ಧತಿ ಮತ್ತು ಭಾರತೀಯ ಪದ್ಧತಿ ಎರಡಕ್ಕೂ ಇರುವ ವಿಭಿನ್ನತೆ ಅಂದರೆ ವ್ಯತ್ಯಾಸನ ತಿಳ್ಕೊಂಡಿದ್ವಿ. ಮತ್ತು ಇಲ್ಲಿ ನಾವು ಲಕ್ಷ ಆದ ನಂತರ ನಮಗೆ ಇನ್ನೂ ಅತಿ ದೊಡ್ಡ ಸಂಖ್ಯೆಗಳು ಯಾವ್ದು ಬರುತ್ತೆ? ಕೋಟಿ ಆದಮೇಲೆ ಅರಬ್. ಮತ್ತು ನಮಗೆ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಮಿಲಿಯನ್ ಮತ್ತು ಬಿಲಿಯನ್ ಇರುತ್ತೆ, ಲಕ್ಷ ಕೋಟಿ ಇರಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ. ಸೊ ಈ ವಿಡಿಯೋ ಅಂದರೆ ನಾವು ಈಗ ಈ ಪೇಜ್ ನಂಬರ್ ಎಲ್ಲಿವರೆಗೂ ನಾವು ಎಂಡ್ ಮಾಡಿದ್ದೀವಿ, 9ರವರೆಗೂ ಎಂಡ್ ಮಾಡಿದ್ದೀವಿ. ಸೊ ಮುಂದೆ ಕಂಟಿನ್ಯೂ ಮಾಡ್ತಾ ಹೋಗೋಣ. ನಿಮಗೆ ಮುಂದಿನ ವಿಡಿಯೋಗಳು ನೋಟಿಫಿಕೇಷನ್ ಬೇಕು ಅಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ನಾನು ಮುಂದೆ ವಿಡಿಯೋಗಳನ್ನ ಬಿಟ್ಟಾಗ ನಿಮಗೆ ನೋಟಿಫಿಕೇಷನಲ್ಲಿ ನಿಮ್ಮ ಮೊಬೈಲ್ ಅಥವಾ ಡೆಸ್ಕ್ಟಾಪ್ನಲ್ಲಿ ಶೋ ಆಗುತ್ತೆ. ಸೊ ದಟ್ ನೀವು ನನ್ನ ವೀಡಿಯೋವನ್ನು ಮಿಸ್ ಮಾಡ್ಕೊಳ್ಳಲ್ಲ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಏನೇ ಕಮೆಂಟ್ಸ್ ಇದ್ರು, ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಥ್ಯಾಂಕ್ ಯು.